ಆಮೇಲೆ ಆಮೇಲೆ ಏನಾಯ್ತು ಮಾಮ್? ನಡಿಬಾರ್ದನ್ನ ನಡಿಯೋ ಹಾಗೆ ಮಾಡಿದ್ರು. ಏನ್ ಮಾಡಿದ್ರು? ಯಾರು ಮಾಡಿದ್ದು? ಮಾಮ್ ಸ್ವಲ್ಪ ಅರ್ಥ ಆಗೋ ಥರ ಹೇಳಿ ಮಾಮ್. ಮಾಮ್ ನಗ್ಬೇಡಿ ಮಾಮ್, ಭಯ ಆಗ್ತಾ ಇದೆ ನನಗೆ. ಗಾಯತ್ರಿ ದೇವಿ ನಿಮ್ ಸ್ವಂತ ಮಗ್ಳಾ? ಇಲ್ಲ ನೋಡು, ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ, ಹೇಳ್ತಿದ್ದೀನಿ. ನನ್ನ ನೋಡಿದ್ರೆ ನಿಮ್ಗೆ ಹಾಗ ಅನ್ಸತ್ತೆ, ಸಿಟ್ಟು ಬರುತ್ತೆ ಅಂತಾನು ಗೊತ್ತು. ಕನಿಷ್ಠ ಚಿಕ್ಕ ಮಗುನಾದ್ರೆ ನೋಡ್ರಿ, ನಿಮ್ ಕಲ್ ಹೃದಯ ಕರಗ್ಬೋದೇನೋ. ಏಯ್, ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದೀರಾ? ಉಲುಚಿ ವಾಪಸ್ ಬರ್ಲಿಲ್ಲ ಅಂದಿದ್ರೆ ನಾನ್ ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತಿದ್ದೆ ಅಂತನಾ? ನಿಂದು ಚಿಲ್ಲರೆ ಬುದ್ಧಿ ಆಗಿರೋದ್ರಿಂದ ಹೀಗೆ ಯೋಚಿಸ್ತೀಯ. ಆದ್ರೆ ನಾನು ಯೋಚನೆ ಮಾಡ್ತಿರೋದು ನಮ್ಮ ಮಾಮ್ ಬಗ್ಗೆ. ಅವ್ರಿಗೇನಾಯ್ತು ಈಗ? ಚೆನ್ನಾಗೇ ಇದಾರಲ್ಲ. ಅಷ್ಟು ಚೆನ್ನಾಗಿ ಹೇಗಿದಾರೋ ಅವರು ಅಂತ. ತಾಯಿ ಚೆನ್ನಾಗಿದ್ರೆ ಅಸೂಯೆ ಪಡೋಂತ ಮಗ ನೀವೇ ಅನ್ಸತ್ತೇರಿ. ಲೇಯ್, ತಲೆ ಕೆಟ್ಟವಳೆ. ನಾನು ಹೇಳ್ತಿರೋದು ಬ್ಯೂಟಿ ಬಗ್ಗೆ ಅಲ್ಲ. ಚೆನ್ನಾಗಿದ್ದಾರೆ ಅಂದ್ರೆ ಲಕ್ಸುರಿಯಾಗಿ ಬದುಕ್ತಾ ಇದ್ದಾರೆ ಅಂತ. ಸಮುದ್ರದಲ್ಲಿ ಎಷ್ಟೋ ನಿಧಿಗಳಿದೆ ಅಂತ ತುಂಬಾ ಸಲ ಕೇಳಿದ್ದೆ. ಅಂಥದ್ರಲ್ಲಿ ಎಲ್ಲೋ ಇರೋ ಸರ್ಪದ್ವೀಪಕ್ಕೆ ಹೋಗಿ ಉದ್ಧಾರ ಆಗಿರ್ಬೋದು ಅತ್ತೆ. ಆ ಲಾಜಿಕ್ ಮರಿತಿದ್ದೀರಾ ನೀವು. ಅಷ್ಟು ಈಸಿಯಾಗಿ ಶ್ರೀಮಂತರಾದ್ರು ಅಂದ್ರೆ ನಾನ್ ನಂಬಲ್ಲ. ನೀವ್ ಯಾರನ್ನೂ ನಂಬಲ್ಲ. ಅತ್ತೆ ಸ್ಮಾರ್ಟ್ನೆಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇದು ಅವ್ರ ಸ್ವಂತ ಬುದ್ಧಿಯಿಂದ ಮಾಡಿದ್ದಾರೆ ಅಂತ ಅಂದ್ರೆ ಕೇಳಿಸ್ಕೊಂಡವರು ನಗ್ತಾರೆ. ಬೇರೆ ಯಾರೋ ಇದ್ದಾರೆ, ಅವ್ರೇನೋ ಮಾಡಿದ್ದಾರೆ. ನೀವ್ ಹೀಗೆ ಯೋಚನೆ ಮಾಡ್ತಾ ಇರಿ. ಮನೆಯವರೆಲ್ರೂ ನೀವ್ ಈ ಜನ್ಮದಲ್ಲಿ ಬೆಳೆಯೋಕಾಗ್ದಿರೋಷ್ಟು ಎತ್ತರಕ್ಕೆ ಬೆಳೀತಾರೆ. ಪರವಾಗಿಲ್ಲ, ಆ ನಾನು ಹೇಗ್ ಬೇಕಾದ್ರೂ ಬದುಕ್ತೀನಿ. ಆದ್ರೆ ನೀನ್ ಹುಷಾರು. ಯಾಕೆ ಹಾಗೆ ಹೇಳ್ತಿದ್ದೀರಾ? ನಮ್ಮ ಮಾಮ್ ತರ ಆಗ್ಬೇಕು ಅಂತ ಅವ್ರನ್ನ ಫಾಲೋ ಮಾಡ್ದೆ ಅನ್ಕೋ, ನಿನ್ನ ನೀನೇ ಗುರ್ತಿಡಕ್ಕಾಗಲ್ಲ, ಹಾಗೆ ಕಳ್ದೋಗ್ಬಿಡ್ತೀಯ. ಅಷ್ಟು ಬ್ಯೂಟಿ ಬರತ್ತೆ ಅಂತನಾ? ಹುಚ್ಚಿಡಿಯುತ್ತೆ ಅಂತಿದ್ದೀನಿ. ನಮ್ಮ ಮಾಮು ಆಸ್ತಿಗೋಸ್ಕರ ತಾಳಿ ಕಟ್ಟಿದ ಗಂಡನೇ ಸತ್ತೋದ ಅಂತ ಹೇಳಿ ಈ ಮನೆಯಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡ್ರು. ಮಕ್ಕಳನ್ನ, ಸೊಸೆಯಂದ್ರನ್ನ ಅವರು ಲೆಕ್ಕಕ್ಕೆ ತಗೊಳ್ಳಲ್ಲ. ನೀವ್ ವಾರ್ನ್ ಮಾಡೋ ತರ ಇಲ್ಲ, ಹೆದರ್ಸೋ ತರ ಇದೆ. ಏನೋ ಇಲ್ದೇನೆ 80 ವರ್ಷ ಬದುಕೋ ಬದ್ಲು ಸಂಪತ್ ಜೊತೆ 40 ವರ್ಷ ಬದುಕಿದ್ರು ಸಾಕು. ಸಂಪಾದನೆ ಮಾಡಾದ್ಮೇಲೆ ಸಾವು ಬಂದ್ರೆ ಯಾರು ಅನ್ಭವಿಸ್ತಾರೆ? ನನ್ ಮಗಳು. ಅವಳು ಕೂಡ ಎಷ್ಟು ದಿನ ಇರ್ತಾಳೋ ಆ ವಿಷಯನ ಮರಿಬೇಡ. ಎಷ್ಟ್ ದಿವ್ಸ ಆಗೋಗಿತ್ತಲ್ವಾ ನಾವೆಲ್ರೂ ಸೇರಿ ಈ ತರ ಊಟ ಮಾಡಿ. ತಿಲೋತ್ತಮ ಅತ್ತಿಗೆ ರೂಪ ಬದಲಾದ್ಮೇಲೆ ಮನೇಲೂ ಕೂಡ ತುಂಬಾ ಬದಲಾವಣೆಗಳಾಗಿದೆ. ಚಿಕ್ಕಮ್ಮ, ನಿಮಗೆ ಯಾಕೆ ಹಾಗನ್ನಿಸ್ತಾ ಇದೆ? ನಿನಗ್ ಹಾಗನ್ನಿಸ್ಲಿಲ್ವಾ? ನಿನ್ನೆ ತನಕ ನಮ್ಗಳಿಗೇನಾದ್ರೂ ಬೇಕು ಅನ್ನೋದಾದ್ರೆ ನಾವೇ ಕೊಟ್ಕೋತಿದ್ವಿ. ಈಗ ಅತ್ತಿಗೆಗ್ ಬೇಕಾಗಿರೋ ಪ್ರತಿಯೊಂದನ್ನು ಕೂಡ ಅವಳ ಅಸಿಸ್ಟೆಂಟ್ಗಳು ನೋಡ್ಕೋತಾರಂತೆ. ಏನಂತೆ ಅದು? ಏನೋ ಅಮ್ಮ, ಕೇಳಿದ್ರೆ ಹೇಳಲ್ಲ. ಪರೀಕ್ಷೆ ಮಾಡಿ ನೋಡೋಣ ಅನ್ಕೊಂಡ್ರೆ ನಮ್ ಮೇಡಮ್ ಕೋಪ ಮಾಡ್ಕೋತಾರೆ ಅಂತ ನಮ್ಮನ್ ದೂರ ಇಡ್ತಾ ಇದಾರೆ. ಮಾಮ್ನ ಕರೆದ್ರಾ? ಬರ್ತಿದ್ದಾರೆ ಯಜಮಾನ್ರೆ. ರೂಮ್ಗೆ ಹೋದ್ಮೇಲೆ ವಾಪಸ್ ಬರ್ಲೇ ಇಲ್ಲ ಮಾಮು. ಸುಸ್ತಾಗಿರುತ್ತೆ ಬಿಡಪ್ಪ. ಅವ್ರನ್ನ ನೋಡಿದ್ರೆ ನಂಗೆ ಹಾಗ ಅನ್ಸೋದಿಲ್ಲ. ನೀವ್ ಹೇಳೋ ಅಷ್ಟು ಫ್ರೆಶ್ ಆಗೇನಿಲ್ಲ ಬಿಡು. ಅಕ್ಕ ಸುಮ್ನಿರು. ಬರ್ತಿದಾರ ನೋಡಿ.
ವಿಶಾಲ್ ಟೇಕ್ ಯೋರ್ ಸೀಟ್. ಶೋ ಮ್ಯಾಮ್. ವಿಕ್ರಾಂತ್ ಕೂತ್ಕೋ ಕಂದ. ಪಾವನಮೂರ್ತಿ, ದುರಂದರ, ಯಾಕೆ ನಿಂತ್ಕೊಂಡಿದ್ದೀರಾ? ಜಾಯಿನ್ ವಿತ್ ಅಸ್. ಸುಮ್ಮಿ ಹೋಗಿ ಚೇರ್ ತಗೊಂಡ್ ಬಾರೆ, ನೀನು ಕೂಡ ತಿನ್ನುವಂತೆ. ಪರವಾಗಿಲ್ಲ ಚಿಕ್ಕಿ, ಮೊದಲು ನೀವು ತಿನ್ನಿ. ನಿಮ್ದಾದ್ಮೇಲೆ ನಾವು 3 ಜನ ತಿಂತೀವಿ. ಪರವಾಗಿಲ್ಲ, ನಾನು ಬಡಿಸ್ತೀನಿ, ನೀವು ಹೊರಡಿ. ಸಂಕೋಚ ಏನಿಲ್ಲ. ನಾವ್ 3 ಜನ ಓರ್ಗಿತ್ತೀರ್ ಇರ್ಬೇಕಾದ್ರೆ 6 ಜನಕ್ ಬಡ್ಸಕ್ಕಾಗಲ್ವಾ? ನೀವ್ ಹೊರಡಿ. ಮೇಡಮ್. ಯು ಕ್ಯಾನ್ ಗೋ. ಓಕೆ ಮೇಡಮ್. ಅವ್ರಿಗೆ ಒಬ್ಬೊಬ್ರಿಗೆ 25,000 ಸಂಬಳ ಕೊಡ್ತಿರುವಾಗ ಸರ್ವಿಸ್ ಮಾಡಿಸ್ಕೋಬೇಕು. $25,000ನ? ಅವ್ರೇನ್ ಕೆಲಸ ಮಾಡ್ತಿದ್ದಾರೆ ಅಂತ ಅಷ್ಟು ಸಂಬಳ ಕೊಡ್ಬೇಕತ್ತೆ? ನಾನು ಕೊಡೋ 25,000 ನೋಟಿನ ಕಂತು ನನಗೆ ಕೊತ್ತಂಬರಿ ಸೊಪ್ಪು ಕಟ್ಟಿಗೆ ಸಮಾನ ಸುಮನ. ಚೆನ್ನಾಗ್ ಬಲ್ತೋಗಿರ್ಬೇಕು. ಏಯ್,